ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. INDI ಕೂಟಕ್ಕೆ ಅತಿ ದೊಡ್ಡ ಮುಖಭಂಗ ತಂದಿಟ್ಟಿರುವಂಥ ಘಟನೆ ಇದು. ಕೈಕೂಟಕ್ಕೆ ಇದಕ್ಕಿಂತ ಮುಜುಗರ ಬೇಕಾ? BJP ಏನು ಬಯಸ್ತಾ ಇತ್ತೋ ತಾನಾಗಿ ಈಗ ಇಂಡಿ ಕೂಟದಿಂದ ಕಮಲ ಪಡೆಗೆ ಸಿಕ್ಕಂತಾಗಿದೆ. ಏನಿದು ಬೆಳವಣಿಗೆ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ INDI ಕೂಟದಲ್ಲಿ ಸೀಟ್ ಶೇರ್ ಜಟಾಪಟಿ, ಕಾಂಗ್ರೆಸ್ಗೆ ಆಘಾತ, ಇದೆಲ್ಲ ನೋಡ್ತಾ ಇದ್ದೀವಿ. ಮಮತಾ ಬ್ಯಾನರ್ಜಿ ಅವರು 2 ಸೀಟು ಅಂತಾರೆ. ಮಹಾರಾಷ್ಟ್ರದಲ್ಲಿ ಅಷ್ಟಕ್ಕಷ್ಟು ನೀವೇ ಸಪ್ರೇಟಾಗಿ ಸ್ಪರ್ಧೆ ಮಾಡಿ ಅಂತಾರೆ. ಈ ಜಟಾಪಟಿ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ದೇಶದ ಜನಕ್ಕೆ ಈ ರೀತಿ ಹೀನಾಯವಾಗಿ ಅವಮಾನಿಸುವಂತಹ ಮನಸ್ಥಿತಿ ಬಹಿರಂಗವಾಗುವ ಮೂಲಕ ಕೈಕೂಟಕ್ಕೆ ಮುಖಭಂಗವನ್ನು ತಂದಿಟ್ಟಿದೆ ಈ ಘಟನೆ. ಏನಾಗಿದೆ ಹಾಗಾದರೆ? ಈ ಹಿಂದಿ ಜಟಾಪಟಿ ನೋಡಿದ್ವಿ. ನಿತೀಶ್ ಕುಮಾರ್ ಅವರು ಈ ರಾಷ್ಟ್ರಭಾಷೆ ಹಿಂದಿಯನ್ನೇ ಯಾಕೆ ಕಲಿಯೋಕ್ಕಾಗಲ್ಲ ನಿಮಗೆ ಅಂತ DMK ವಿರುದ್ಧ ಹರಿಹಾಯ್ದು ಸಿಡಿದದ್ದು ಹೊರಗಡೆನೇ ಎದ್ದು ಹೋದ್ರು. ಸಮಾಧಾನ ಮಾಡೋಕೆ ನೋಡಿದ್ರು, ಆಗಲಿಲ್ಲ. ಅವ್ರದ್ದು ಯಾರೋ ಸಿಟ್ಟು ಯಾರ್ದೋ ಮೇಲೆ ತೀರಿಸ್ಕೊಂಡ್ರೋ ಮತ್ತೊಂದಾಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ಹಿಂದಿ ವಿಚಾರದಲ್ಲಿ ಸಿಡಿದಿದ್ದೆಲ್ಲ ಆಯಿತು. ಅದಾಗ್ತಾ ಇದ್ದ ಹಾಗೆ ನಡೆದಿರುವಂಥ ಬೆಳವಣಿಗೆ ಇದು. ಸದ್ಯ ಈಗ ತೇಜಸ್ವಿ ಯಾದವ್ ಸಿಡಿದೆದ್ದಿದ್ದಾರೆ DMK ವಿರುದ್ಧ. DMK MP ದಯಾನಿಧಿ ಹಿಂದೆ ಆಡಿದಂತಹ ಮಾತುಗಳು ಈಗ ಈ ಬೆಳವಣಿಗೆ ಹೊತ್ತಲ್ಲಿ ವೈರಲ್ ಆಗ್ತಾ ಇರೋದು. ಏನಂತ? UP ಬಿಹಾರದವರು ನಮ್ಮ ಕಡೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಬರ್ತಾರೆ, ಗಟರ್ ಕ್ಲೀನ್ ಮಾಡೋಕ್ಕೆ ಬರ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಈಗ ಹಿಂದಿ ಗಲಾಟೆ ಬೆನ್ನಲ್ಲೇ ಜಟಾಪಟಿಗೆ ಕಾರಣವಾಗಿದೆ. ಅದಕ್ಕೆ ಕೆಂಡವಾಗಿರುವಂತಹ ದಯಾನಿಧಿ, ನಮ್ಮ ಬಿಹಾರದ ಜನ ಇಲ್ಲದೆ ಇದ್ದರೆ ಇಡೀ ದೇಶದ ಆಧಾರವೇ ಕುಸಿದಂತಾಗತ್ತೆ. ಲೇಬರ್ಸ್ ಇರಬಹುದು ಅಥವಾ ಬೇರೆ ಉದ್ಯಮದಲ್ಲಿರಬಹುದು, ಉದ್ಯೋಗದಲ್ಲಿರಬಹುದು, ಎಲ್ಲ ಕಡೆ ಇಂಟರ್ಲಿಂಕ್ಡ್ ಬಿಹಾರದ ಜನ. ಇಲ್ಲಿನ ಜನ ಇಲ್ಲದಿದ್ದರೆ ವ್ಯವಸ್ಥೆಯೇ ಅಸಮತೋಲಿತವಾಗುತ್ತೆ. ನಿಮಗದು ಗೊತ್ತೋ ಗೊತ್ತಿಲ್ವೋ? ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಒಂದು ಸಮುದಾಯವನ್ನು ಅಥವಾ ಒಂದು ರಾಜ್ಯವನ್ನು ಟಾರ್ಗೆಟ್ ಮಾಡೋದು ಎಷ್ಟು ಹೀನಾಯ ಮನಸ್ಥಿತಿ ಅಂತ ಕಿಡಿಕಾರಿದ್ದಾರೆ. ಈ ಹೊತ್ತಲ್ಲಿ BJP ಎಂಟ್ರಿ ಆಗಿದೆ ನೋಡಿ. ಬಿಹಾರ UP ಜನಕ್ಕೆ ಎಂಥ ಅವಮಾನ ಮಾಡ್ತಿದ್ದಾರೆ. ಸೊ INDI ಕೂಟಕ್ಕೆ ಒಂದು ಸ್ಟ್ಯಾಂಡ್ ತಗೊಳ್ಳೋಕ್ಕಾಗ್ತಿಲ್ವಾ? ಆವತ್ತು ಉದಯನಿಧಿ ಸ್ಟಾಲಿನ್ ಮಲೇರಿಯಾ, ಕಾಲರ ಅಂತ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಹೀಯಾಳಿಸಿದಾಗ ಈ ದೇಶದ 80% ಜನಕ್ಕೆ, ಬಹುಸಂಖ್ಯಾತರಿಗೆ ಬೇಜಾರಾಗತ್ತೆ ಅನ್ನೋದ್ರ ಬಗ್ಗೆನೂ ಯಾರೂ ಯೋಚನೆ ಮಾಡಲಿಲ್ಲ. ಅವರು ವೋಟ್ ಬ್ಯಾಂಕ್ಗೋಸ್ಕರ ಅವ್ರು ಹೇಳ್ತಾರೆ. ಬಟ್ ಕಾಂಗ್ರೆಸ್ ಆಗಲಿ ಮತ್ತೊಂದು ಪಕ್ಷಗಳಾಗಲಿ, ಬೇರೆ ಪಕ್ಷಗಳು ಅದನ್ನು ಖಡಕ್ಕಾಗಿ ಕಠಿಣ ಧ್ವನಿಯಲ್ಲಿ ವಿರೋಧಿಸೋ ಕೆಲಸ ಮಾಡಲಿಲ್ಲ. ಈ ದೇಶದ ಬಹುಸಂಖ್ಯಾತರಿಗೆ ಬೇಜಾರಾಗತ್ತೆ ಅಂತ ಯೋಚನೆನೇ ಬರಲಿಲ್ಲ. ಒಂದು ಸ್ವಲ್ಪ ಕೆಲವರು ಅಂತರ ಕಾಯ್ದುಕೊಂಡ್ರು ಬಿಟ್ರೆ ಕಠಿಣವಾಗಿ ಖಂಡಿಸಲಿಲ್ಲ. ಈಗ ನೋಡಿದ್ರೆ UP ಮತ್ತು ಬಿಹಾರ ಜನಕ್ಕೆ ಇಷ್ಟು ಕೀಳಾಗಿ ಮಾತಾಡ್ತಿರೋದು. ಯಾವುದೇ ಕೆಲಸ ಆಗಲಿ ಅದಕ್ಕೊಂದು ಗೌರವ ಇರುತ್ತೆ, ಅದರದ್ದೇ ಆದ ಗೌರವ ಇರುತ್ತೆ. ಈ ರೀತಿ ಮಾತುಗಳನ್ನು ಆಡ್ತಿರೋದು ಎಷ್ಟು ಸರಿ? ಹಾಗಾದರೆ ದೇಶದ ಜನರ ಬಗ್ಗೆ ಈ ರೀತಿ ಕೆಟ್ಟ ಯೋಚನೆಗಳು ಹೇಗೆ ಬರ್ತಾವೆ ಅನ್ನೋದ್ರ ಬಗ್ಗೆ BJP ಅಟ್ಯಾಕ್ ಮಾಡ್ತಾ ಇದೆ. ಒಂದು ವಿಚಾರ ಅಂದರೆ ನೋಡಿ, ಈಗ ಕೈಕೂಟಕ್ಕೆ ಮುಜುಗರ ತಂದಿಟ್ಟಿರೋದು. ಈ ಒಕ್ಕೂಟ ಮಾಡಿದಾಗ ಹೇಳ್ಕೊಂಡಿದ್ದೇನು? ಇಂಡಿಯಾ ಜುಡೇಗಾ, ಇಂಡಿಯಾ ಜೀತೇಗಾ, ಇಂಡಿಯಾವನ್ನು ನೀವು ಸೋಲಿಸ್ತೀರಾ, ನಾವು ಒಗ್ಗೂಡ್ತಾ ಇದ್ದೀವಿ ಅಂತ. ಈ ರೀತಿ ಭಾಷೆ, ರಾಜ್ಯ, ಸಮುದಾಯ ಅಂತೆಲ್ಲ ಜಟಾಪಟಿ, ಕೂಟದ ಒಳಗಡೆನೇ ಜಟಾಪಟಿ ಮಾಡ್ಕೊಳ್ತಿರೋರು ಇನ್ನು ದೇಶವನ್ನು ಒಗ್ಗೂಡಿಸುವಂಥ ಕೆಲಸ ಯಾವಾಗ ಮಾಡ್ತೀರಿ? ಹಾಗೆ ಭಾರತ್ ಜೋಡೋ ಮಾಡಿದಂಥ ರಾಹುಲ್ ಗಾಂಧಿಯವರು ಇಂತಹ ನಡವಳಿಕೆಗಳ ಬಗ್ಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ? INDI ಒಳಗಡೆ, ಇಂಡಿ ಕೂಟದ ಒಳಗಡೆ ಇಂತಹ ಕೀಳು ಮನಸ್ಥಿತಿಯ ವಿರುದ್ಧ ಕ್ರಮ ತಗೊಳ್ಳೋಕ್ಕಾಗ್ತಿಲ್ವಾ? ಯಾಕಂದರೆ ಈ ಕೂಟ ಬರೀ ರಾಜಕೀಯಕ್ಕೆ ಅಂತ ಅಲ್ವಲ್ಲ, ಇಡೀ ದೇಶದ ಒಳಿತಿಗಾಗಿ ನಾವು BJPಯನ್ನು ಕಟ್ಟಿ ಹಾಕ್ತೀವಿ ಅನ್ನೋ ಕಾರಣಕ್ಕೆ ಬಂದಿದ್ದಲ್ವ. ಹಾಗಾದರೆ ದೇಶದ ಜನಕ್ಕೆ ಅವಮಾನ ಮಾಡ್ತಿರೋ ಹೊತ್ತಲ್ಲಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಭಾರತ ಜೋಡೋದ ನಿಜವಾದ ಉದ್ದೇಶ ಇನ್ನೇನಾಗಿತ್ತು? ರಾಹುಲ್ ಗಾಂಧಿಯವರು ಯಾಕೆ ಈಗ ಸುಮ್ಮನಿದ್ದಾರೆ? ಇಂಥದ್ದೆಲ್ಲ ವಿಚಾರಗಳು ಕೈಕೂಟಕ್ಕೆ ಅತ್ಯಂತ ಮುಜುಗರದ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಒಬ್ಬರ ಮೇಲೆ ಒಬ್ಬರು ಮುಗ್ಗಿ ಬೀಳ್ತಾ ಇರೋದು, ಒಬ್ಬರ ಬಂಡವಾಳವನ್ನು ಇನ್ನೊಬ್ಬರು ಬಯಲು ಮಾಡ್ತಿರೋದು. ಸೊ ಇದು ಪ್ರತಿಪಕ್ಷಗಳಿಗೆ ಎಷ್ಟು ಕಾಸ್ಟ್ಲಿ ಆಗುತ್ತೆ, BJPಗೆ ಎಷ್ಟು ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಯಾಕೆ ಅರ್ಥ ಆಗ್ತಿಲ್ಲ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರೋ ಹಾಗೆ BJPಗೆ ಅನುಕೂಲ ಮಾಡಿಕೊಡುವಂಥ ಉದ್ದೇಶವಾ ಅನ್ನೋದೇ ಈಗ ಚರ್ಚೆಗೆ ಕಾರಣ ಆಗಿರುವಂಥ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.